ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್. ಅಮ್ಮ ಇವತ್ತು ಬೇಗ ಎಬ್ಸಿದ್ರು ಬರ್ಡೇ ಅಂತ ಆಚೆ ಹೋಗಬೇಕು ಅಂತ. ಎಲ್ಲಿಗೆ ಅಂತ ನಾನು ಹೇಳ್ತೀನಿ. ಸೊ ರೆಡಿ ಆಗಿಬಿಟ್ಟು ಮತ್ತೆ ವಿಡಿಯೋ ಮಾಡೋಣ. ಬಾಯ್ ಬಾಯ್. ಸೊ ಈ ಥರ ರೆಡಿಯಾಗಿ ದೇವ್ರ ದೀಪ ಹಚ್ಚಿ ನಾವು ಹೊರ್ತಿದೆ ಆಚೆ ಕಡೆ. ನಾನು ನಮ್ಮಪ್ಪ ಅಮ್ಮ ಆಚೆ ಹೋದ್ವಿ ಜಯನಗರ ಫಸ್ಟ್ ಬ್ಲಾಕಿಗೆ. ಅಲ್ಲಿ ಸ್ವಲ್ಪ ಕೆಲಸ ಇತ್ತು. ಲೈಕ್ ಅನಾಥಾಶ್ರಮಕ್ಕೆ ಹೋಗಿದ್ವಿ, ಮಕ್ಕಳಿಗೆ ಟಿಫನ್ಗೆ ಕೊಟ್ಬಿಟ್ಟು ಬರೋಣ ಅಂತ. ಸೊ ಅಲ್ಲಿ ಹೋದಕ್ಕೆ ಅವರು ಸ್ಪೆಷಲ್ ವಿಶ್ ಮಾಡಿದ್ರು. ಫುಲ್ ಹ್ಯಾಪಿ ಆಗಿತ್ತು ಅವ್ರಿಗೆ ಆ ಥರ ವಿಶ್ ಮಾಡಿಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ಅಲ್ಲಿ ಮುಗಿಸ್ಕೊಂಡು ನಾವು ರಿಟರ್ನ್ ಆಗಿದೆ ಮನೆಗೆ ಬರಬೇಕಾದ್ರೆ ಮನೆ ಹತ್ರ ಗಣೇಶ ದೇವಸ್ಥಾನ ಇದೆ. ಅಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಮನೆಗೆ ಬಂದಮೇಲೆ ಸ್ವಲ್ಪ ಹೊತ್ತಿಗೆ ನನ್ನ ಫ್ರೆಂಡ್ ಬಂದಳು. ನನ್ನ ಫ್ರೆಂಡು ಲೆಟರು ಗಿಫ್ಟ್ಸ್ ಎಲ್ಲ ಕೊಟ್ಟಿದ್ದಾಳೆ. ಬನ್ನಿ ನೋಡ್ತಾ ಇರ್ತೀನಿ. ಲೆಟರು ಮತ್ತು ಗಿಫ್ಟ್ ಓಪನ್ ಮಾಡು ಅಂತ ಹೇಳಿದ್ರು. ಮಾತ್ರ ಸ್ಪೆಷಲ್ ಗಿಫ್ಟ್ ನನಗೆ. ಥ್ಯಾಂಕ್ ಯು ಸೋ ಮಚ್ ಸಾತುಮಾ. ಬೊಕ್ಕೆ ಕೊಟ್ಟವಳೆ. ಎಷ್ಟು ಚೆನ್ನಾಗಿದೆ ಬಂದರೆ ಬೊಕ್ಕೆ, ಸಖತ್ತಾಗಿದೆ ಬೊಕ್ಕೆ ಮಾತ್ರ. ಫೋಟೋ ಕ್ಲಿಪ್ ಹಾಕ್ತೀನಿ ನೋಡಿ. ಅದಾದಮೇಲೆ ಇದು ಸೆಕೆಂಡ್ ಗಿಫ್ಟು. ಇದನ್ನು ತೆಗಿಯೋಕ್ಕಂತೂ ಪೇಷನ್ಸ್ ಲೆವೆಲ್ ತುಂಬ ಇರಬೇಕು. ಎಲ್ಲೆಲ್ಲೋ ಟೇಪ್ ಹಾಕಿಟ್ಬಿಟ್ಲು. ನನಗೆ ತೆಗಿಯೋಷ್ಟು ತೆಗೆದೆ, ಅದಾದ್ಮೇಲೆ ಕಿತ್ತಾಕ್ಬಿಟ್ಟೆ. ಅದಕ್ಕೆ ತೆಗೆದ್ರು. ಮತ್ತೆ ವೈಟ್ ಕಲರ್ ಇತ್ತಪ್ಪ, ಮತ್ತೆ ತೆಗಿಬೇಕು ಅಂದ್ಕೊಂಡು ಹಂಗೆ ತೆಗ್ದಾಕ್ತಿದೆ. ಸೊ ಇದಾದ್ಮೇಲೆ ಸಾಂಗ್ ಆಡ್ತೀನಿ ಅಂದು. ಸೊ ಆಡಿದ್ದಾಳೆ. ನಮ್ಮಿಬ್ಬರು ವಾಯ್ಸು ಚೆನ್ನಾಗಿಲ್ಲ, ಸೊ ಬೈಕೊಳ್ಬಿಡಿ ನಮ್ಮನ್ನ. ಪ್ರತಿ ನಿಮಿಷ ಕಾಯುವೆ, ನಡೆಯುವೆ ಜೊತೆ ನಿರಳಂತೆ, ಬಯಸುವೆ ಕೊನ ಇರದಂತೆ, ಮುಳುಗಡೆಯ ಭೀತಿಯ ಬದುಕಿಗೆ ನೇರವಾಗಿ ಬಂದ ಸಾಂಗ್ ಆದಮೇಲೆ ಅವ್ರಿಗೆ DBC ಬೇಕು ಅಂತ ಹೇಳಿದ್ರು. ಅದಕ್ಕೆ ಕೊಡ್ಸಕ್ಕೆ ಹೋಗಿದೆ. ಅವರಿಗೆ ಫೇಸ್ ತೋರಿಸ್ಬೇಡ ಅಂದು, ಸೊ ಅದಕ್ಕೆ ತೋರ್ಸಕ್ಕೆ ಹೋಗಿಲ್ಲ. ಅದಾದಮೇಲೆ ನನ್ನ ಕಾಲೇಜ್ ಫ್ರೆಂಡ್ ಬಂದು ಗಿಫ್ಟ್ ಕೊಟ್ಟರು. ಸಾರಿ, ಅವಳನ್ನ ವಿಡಿಯೋ ಮಾಡೋಕ್ಕಾಗಿಲ್ಲ ಅಷ್ಟೇ. ಇವಾಗ ಇವರು ಟ್ರೀಟ್ ಕೊಡಿಸ್ತಾರಂತೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಇನ್ನೊಬ್ರು ಅಲ್ಲಿದ್ದಾರೆ ನೋಡಿ. ಹಾಯ್ ಮಾಡ್ರಿ. ಸೊ ಅದಾದಮೇಲೆ ನಾವು ಹೊರ್ತಿದೆ ಪೋಲಾರ್ ಬೇರ್ಗೆ. ಅಲ್ಲಿ ಹೋದ್ಮೇಲೆ ಮೆನ್ಯೂ ನೋಡಿ ನಾವು ಆರ್ಡರ್ ಮಾಡಿದ್ದೆ 3 ಐಟಮ್ಸು. DBC, ಟ್ರೆಸ್ಲಿ ಚಾಯ್ಸ್ ಆ್ಯಂಡ್ ಅದು ಏನೋ ಫ್ರೂಟ್ ವಿತ್ ಐಸ್ ಕ್ರೀಮು. ನಾನು ಅದು ತಿನ್ನೋಕ್ಕೆ ಹೋಗಿಲ್ಲ. ಸೊ ಫಸ್ಟ್ ಟೈಮ್ ಟ್ರೆಸ್ಲಿ ಚಾಯ್ಸ್ ಟ್ರೈ ಮಾಡಿದೆ, ಸಖತ್ತಾಗಿತ್ತು.
ಫಸ್ಟ್ಲಿ ಚಾಯ್ಸ್ ತಿಂದು DBC ತಿನ್ನಬೇಕಾದ್ರೆ DBC ಬಗ್ಗೆ ಯಾಕ ಏನೋ ಹೇಳ್ತಾರೆ ಕೇಳ್ರಿ ಆಯ್ತು ಇದನ್ನೇ ತೋರಿಸ್ತೀನಿ ಹೇಳಿ. DBC ಅಂದರೆ ಏನು ಡೆತ್ ಬೈ ಚಾಕ್ಲೇಟ್, ಇದು ಚಾಕ್ಲೇಟ್ ಅಲ್ಲೇ ಸತ್ತೋಗ್ರಿ ಅಂತ. ಸೊ ನಿಮಗೆ ಅರ್ಥ ಆಗಿಲ್ಲ ಅಂದರೆ ನಾನು ಹೇಳ್ತೀನಿ. ಡೆತ್ ಬೈ ಚಾಕ್ಲೇಟ್ ಅಂದರೆ ಚಾಕ್ಲೇಟ್ನ ತಿಂದು ಸಾಯಿರಿ ಅಂತ ಅಕ್ಕ ಹೇಳ್ತಾರೆ. ಅಂದರೆ ಲೈಕ್ ಆ ಥರ ಅಲ್ಲ, ಚಾಕ್ಲೇಟ್ ಹೆವಿ ಹಾಕಿರ್ತಾರೆ ತಾನೆ. ಸೊ ಚಾಕ್ಲೇಟ್ ತುಂಬ ಹೆವಿ ಆದರೆ ಒಬ್ಬೊಬ್ರಿಗೆ ಇಷ್ಟ ಆಗಲ್ವಲ್ಲ, ಆ ಥರ ಹೇಳಿದ ಅಕ್ಕ ಅಷ್ಟೇ. ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ನೆಗೆಟಿವ್ ಆಗಲ್ಲ ಅಷ್ಟೇ. ಸೊ ಅಲ್ಲಿಂದ ಹೊರಟಿದ್ದೆ ಮನೆಗೆ ಹೋದ್ಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ ನಾನು, ಅಮ್ಮ, ಅಪ್ಪ. ಆವಾಗ ಅಕ್ಕದಿರು ಕೇಕ್ ತೊಗೊಂಡು ಕಟ್ ಮಾಡಿಸೋಕ್ಕೆ. ಆ್ಯಕ್ಚುಲಿ ಥ್ಯಾಂಕ್ ಯು ಸೋ ಮಚ್, ಅನ್ಎಕ್ಸ್ಪೆಕ್ಟೆಡ್ ಕೇಕ್ ಕಟ್ ಮಾಡಿಸಿದ್ರಿ. ಹ್ಯಾಪಿ ಬರ್ಡೇ ಟು ಡಿಯರ್ ಲಾಸ್ಯಾ ಬೇಗಮ್. ಕಟ್ ಮಾಡ್ತಾನೆ ಇದೆಯಾ? ಕೇಕ್ ಕಟ್ ಆದಮೇಲೆ ಸ್ವಲ್ಪ ಫೋಟೋಸ್ ತಕ್ಕೊಂಡ್ವಿ. ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ನೋಡಿ. ದೇವಸ್ಥಾನಕ್ಕೆ ಹೋಗಿಲ್ಲ. ನಮ್ಮಮ್ಮ ಕಾಲ್ ಮಾಡಿದ್ರು, ಏನೋ ಕೆಲಸ ಇದೆ ಬಾ ಬೇಗ ಅಂತ. ಸೊ ಹೋಗ್ತಾ ಇದ್ದೀವಿ. ಇವಾಗ 8 ಗಂಟೆ ಆಗಿತ್ತು. ಸೊ ಆಲ್ರೆಡಿ ದೇವಸ್ಥಾನ ಮುಚ್ಚಿರ್ತಾರೆ. ಸೊ ನಾಳೆ ಹೋಗೋಣ ಅಂತ ಇವತ್ತು ಹೋಗಿಲ್ಲ. ಸೊ ನೋಡೋಣ, ಏನೋ ಕೆಲಸ ಇದೆ ಅಂದಿದ್ದಾರೆ. ನನಗೆ ಗೊತ್ತು ಅದು ಕೆಲಸ ಅಲ್ಲ ಅಂತ. ನೋಡೋಣ, ಏನೋ ಕೆಲಸ ಇದೆ ಅಂತ. ಮೀಟ್ ಆಗೋಣ. ಮನೆ ಹತ್ರ ಹೋಗ್ತಾ ಇದ್ದೀವಿ. 2 ನಿಮಿಷ ಮತ್ತೆ ಮಾಡ್ತೀನಿ. ಓಕೆ. ಸೊ ಗೈಸ್, ನಾನು ಹೇಳಿಲ್ವಾ ಏನು ಕೆಲಸ ಇರಲ್ಲ ಅಂತ. ಸರ್ಪ್ರೈಸಾಗಿ ನಮ್ಮನ್ನ ಮತ್ತು ಅಕ್ಕದಿರು ಬಂದಿದ್ದರು. ಅವರೆಲ್ಲ ಕೇಕ್ ಕಟ್ ಮಾಡಿಸಿದ್ರು. ಥ್ಯಾಂಕ್ ಯು ಸೋ ಮಚ್ ಅಣ್ಣಗೆ ಮತ್ತು ಅಕ್ಕಗೆ ಎಲ್ಲ. ಸೊ ಕೇಕ್ ಕಟ್ ಆದಮೇಲೆ ಎಲ್ಲರಿಗೂ ತಿನ್ನಿಸಿ ಸ್ವಲ್ಪ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ. ಅದಾದಮೇಲೆ ಇದು ನನ್ನ ಫ್ರೆಂಡ್ ಕೊಟ್ಟಿರೋ ಗಿಫ್ಟ್. ಇದು ಮತ್ತು ಇನ್ನೊಂದು. ಇದು ಅಷ್ಟೇ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬೈ ಬಾಯ್.